ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಪೇತ್ರಿ ರೋಡಾಗಿ ಬರ್ತಾಯಿದ್ದೆ. ಇಲ್ಲಿ ದಾರಿಯಲ್ಲಿ ಒಂದು ಕಾಶಿ ಕಟ್ಟೆ ಅಂತ ನನಗೆ ಅವಾಗವಾಗ ಕಾಣಲಿಕ್ಕೆ ಸಿಗ್ತಾಯಿತ್ತು. ಇವತ್ತು ಅದರ ಸಮೀಪ ಬಂದೆ. ಈ ಕಾಶಿ ಕಟ್ಟೆ ಅಂದರೆ ಹಿಂದಿನ ಕಾಲದಲ್ಲಿ ಕಾಶಿಗೆ ಹೋಗಿ ಬರುವಂಥದ್ದು ಬಹಳ ದೊಡ್ಡ ದೈವಿಕ ಸಾಹಸ. ಅದು ಹೋದವರು ಹಿಂದೆ ಬರ್ತಾರೋ ಇಲ್ವೋ ಅನ್ನೋ ಒಂದು ಭಯ ನಂಬಿಕೆಗಳು ಇದ್ವು. ಆ ಕಾಲದಲ್ಲಿ ಕಾಶಿಗೆ ಹೋಗಿ ಬಂದಂಥ ಒಂದು ಸವಿನೆನಪಿಗಾಗಿ ಈ ಕಾಶಿ ಕಟ್ಟೆ ಇರ್ಬೋದಂತ ನನಗೆ ಅನಿಸ್ತು. ಹಾಗಾಗಿ ಇಲ್ಲೊಬ್ಬರು ಅದಕ್ಕೆ ಸಂಬಂಧಪಟ್ಟವರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಒಂದು ವೇಳೆ ಬೇರೆ ವಿಷಯ ಸಿಕ್ಕಿದ್ರೂ ಸಿಗ್ಬೋದು, ಬನ್ನಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಕೃಷ್ಣ ಅಂತ. ಕೃಷ್ಣ ಇಲ್ಲಿಯವರೇ? ಇಲ್ಲಿಯವರೇ. ಈ ಊರಿನ ಹೆಸರು ಸರ್? ಇದು ಮುನ್ಕಿನ ಜಡ್ಡು ಅಂತ. ಮುನ್ಕಿನ ಜಡ್ಡು. ಇದಕ್ಕೆ ಹೆಸರು ಮುನ್ಕಿನ ಜಡ್ಡು ಕಾಶಿ ಕಟ್ಟೆ ಅಂತ ಹೇಳಿ. ಕಾಶಿ ಕಟ್ಟೆ ಅಂದ್ರೆ ಪೇತ್ರಿ ಒಳಗೆ ಬರ್ತದೆ? ಪೇತ್ರಿ ಒಳಗೆ ಬರ್ತದೆ. ಮುಂಚೆ ಒಂದು ಕಟ್ಟೆ ಇತ್ತು ಧೂಪದಲ್ಲಿ. ಆ ಧೂಪದ ಕಟ್ಟೆಗೆ ಅವರು ಅದರಲ್ಲಿ ಒಂದು ಇದಿಟ್ಟು ಎಂತದ್ದು ಧೂಪದ ಕಟ್ಟೆ ಅಂದ್ರೆ ಧೂಪದ ಮರ ಇತ್ತು. ಬಿದ್ದಿದೆ. ಅಲ್ಲಲ್ಲ, ಅದು ಕಿತ್ತು ಕಡೆಗೆ ಇದು ಬೇರೆ ಕಟ್ಟೆ ಮಾಡಿ ಅದನ್ನು ಕಿತ್ತದ್ದ? ರಸ್ತೆ ಬದಿಯಲ್ಲಿ ಇತ್ತು ಇದು. ಕಿತ್ತರು ರಸ್ತೆ ಅಗಲೀಕರಣ ಆಗುವಾಗ ಆ ಮರವನ್ನು ಕಿತ್ತರು. ಅದಕ್ಕಿಂತ ಮೊದಲು ಅದಕ್ಕೆ ಕಾಶಿ ಕಟ್ಟೆ ಅಂತ ಕರಿತೇವೆ. ಅದಕ್ಕೊಂದು ಇದ್ರದ್ದು ಕಟ್ಟೆ ಇತ್ತು, ಯಾವ್ದ್ರದ್ದು ಕೆಂಪು ಕಲ್ಲು ಕಟ್ಟೆ, ಅದ್ರ ಕಟ್ಟೆ ಇತ್ತು. ಅದರಲ್ಲಿ ನೀರೆಲ್ಲ ಇಡ್ತಿದ್ರು ಮುಂಚೆ. ಯಾರು? ಇಲ್ಲಿ ಅವರು ಕಾಶಿಬಾಯಿ ಅಂತ. ಕಾಶಿಬಾಯಿ ಅಂತ ಒಬ್ರು ಇದ್ರು, ಕೊಂಕಣಿ ಅವರು. ತುಂಬಾ ಎಷ್ಟು ವರ್ಷದ ಹಿಂದೆ ಸರ್? ಸಾಧಾರಣ ಒಂದು 200-300 ವರ್ಷದ ಹಿಂದಿದೆ. 200-300 ವರ್ಷದ? 200 ವರ್ಷದ ಹಿಂದೆ. 200 ವರ್ಷದ ಹಿಂದೆ ಕಾಶಿಬಾಯಿ ಅಂತ ಇದ್ರು. ಅವರು ಈಚೆ ದಾರಿಯಲ್ಲಿ ದಾರಿ ಹೋಕರಿಗೆ ಒಂದು ಕಲ್ಲಿತ್ತು, ನಿಲ್ಸ್ ಕಲ್ಲು ಅಂತ ಹೇಳಿ. ಹೌದು, ಹೊರೆಯನ್ನ ಇಳಿಸ್ಲಿಕ್ಕೆ. ಹೌದೌದು, ಹೊರೆಗಲ್ಲು. ಹೊರೆಕಲ್ಲಿತ್ತು. ಆ ಕಲ್ಲಲ್ಲಿ ಇಟ್ಟು ಹೋಗ್ತಿದ್ರು. ಆವಾಗ ಎಂತ ಮಾಡಿದ್ರು ಅಂದ್ರೆ ಅಲ್ಲಿ ನೀರಿಟ್ಟು, ಬೆಲ್ಲ ನೀರಿಟ್ಟು ಅವರಿಗೆ ದಾರಿ ಹೋಕರಿಗೆ ಇದು ಕೊಡ್ತಿದ್ರು. ಅದ್ರ ಮೇಲೆ ಆ ಕಟ್ಟೆ ಕಾಶಿ ಕಟ್ಟೆ ಅಂತ ಹೆಸರು ಬಂತು. ಆ ಕಲ್ಲು ಈಗ ಇಲ್ಲ, ಹೊರೆ ಕಲ್ಲು ಈಗ ಹೋಗಿದೆ. ಅದು ಸಹ ನಿಲ್ಸ್ ಕಲ್ಲು, ಒಂದು ದೊಡ್ಡ ಕಲ್ಲಿತ್ತು. ಹೌದು ಹೌದು, ತೆಗೆದಿದ್ದಾರೆ. ಅದು ತೆಗೆದ್ರು. ಕಾಲಕ್ರಮೇಣ ಆ ಹೆಸರು ಮಾತ್ರ ಈಗ ಉಳ್ಕೊಂಡಿದೆ, ಕಾಶಿ ಕಟ್ಟೆ ಅಂತ. ಕಾಶಿ ಕಟ್ಟೆ ಇವತ್ತಿಗೂ ಪ್ರಚಲಿತ ಉಂಟು. ಮತ್ತೆ ಅದು ಮಾರಿ ಗಡಿ ಅಂತ ಹಾಕಿ, ಮಾರಿ ಗಡಿ ಅಂತ ಇಲ್ಲಿ ಆರೂರು ದೇವಸ್ಥಾನ ಉಂಟು. ಹೌದು, ಅವರಿಗೆ ಇಲ್ಲಿ ಗಡಿ. ಇದರಿಂದ ಈಚೆ ಚೇರ್ಕಾಡಿ ಬರ್ತಾರೆ. ಅವರು ಆದ್ರಿಂದ ಅಲ್ಲಿಂದ ಇಲ್ಲಿಗೆ ಬಂದು ಮಾರಿ ಗಡಿ ಅಂತ ಮಾಡಿ ಇಲ್ಲಿ ಅವರು ಇದು ಮಾಡಿ ಹೋಗ್ತಾರೆ. ಈ ಕಾಶಿ ಕಟ್ಟೆಯನ್ನೇ ಈಗ ಮಾರಿ ಗಡಿ ಅಂತ ಮಾಡಿದ್ದಾರೆ. ಅಂದ್ರೆ ಅವರ ಗಡಿ ಅಷ್ಟೇ. ಇಲ್ಲಿ ಬಂದು ಅವರು ಇದು ಮಾಡಿ, ನಮ್ಮ ಚೇರ್ಕಾಡಿ ಅವರು ಸಹ ಇಲ್ಲಿ ಗಡು, ಎರಡು ಚೇರ್ಕಾಡಿ ಮತ್ತೆ ಆರೂರಿಗೆ ಗಡವಾಡು ಅಂತೇಳಿ. ಇಲ್ಲಿಗೆ ಇಲ್ಲೆಲ್ಲ ಕೋಳಿ ಕುಯ್ತಾರ? ಕೋಳಿ ಇದರಲ್ಲಿ ಕೊಯ್ತಾರೆ. ಆರೂರಿನವ್ರು ದೊಡ್ಡ ಮಾರಿ ಅಂತ ಬರ್ತದೆ, ಒಂದು 5 ವರ್ಷಕ್ಕೊಮ್ಮೆ ದೊಡ್ಡ ಮಾರಿ. ಆವಾಗ ಇಲ್ಲಿ ಕೋಳಿ ಎಲ್ಲ ಇಲ್ಲಿ ಈ ಕಾಶಿ ಕಟ್ಟೆಯಲ್ಲಿ ಇದು ಮಾಡ್ತಾರೆ. ತುಂಬಾ ಮಾಹಿತಿ ಕೊಟ್ರಿ, ಧನ್ಯವಾದ. ಕೇಳಿದ್ರಲ್ಲ ಸ್ನೇಹಿತರೆ, ಕಾಶಿ ಕಟ್ಟೆಯ ಮಹತ್ವ. ಒಂದು ಕಾಲದಲ್ಲಿ ದಾರಿ ಹೋಕರಿಗೆ ನೀರಿಡುವಂಥ ಒಬ್ಬರ ಮಹಿಳೆಯ ಹೆಸರನ್ನು ಈಗಲೂ ಶಾಶ್ವತವಾಗಿ ಈ ಊರಿನವರು ಉಳಿಸಿಕೊಂಡಿದ್ದಾರೆ ಅಂತೇಳಿದ್ರೆ ನಿಜಕ್ಕೂ ಅಭಿನಂದನೀಯ.